ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಏನು ಹೇಳೋಕೊಂಡಿದ್ದೀನಪ್ಪ ಅಂತಂದ್ರೆ ನಮ್ಮ ಮೊಬೈಲ್ನಲ್ಲಿ ಎರಡನೇ ಒಂದು ಗೂಗಲ್ ಅಕೌಂಟನ್ನು ಯಾವ ಥರನೇ ಓಪನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳೋಕೊಡೋಕೊಂತೀನಿ. ನಾವು ಫಸ್ಟಿಗೆ ಏನು ಮಾಡ್ಬೇಕಪ್ಪ ಅಂದ್ರೆ ಸೆಟ್ಟಿಂಗ್ನಲ್ಲಿ ಹೋಗಬೇಕು. ಸೆಟ್ಟಿಂಗ್ನಲ್ಲಿ ಹೋಗ್ಬಿಟ್ಟು ನಾವು ಈ ಮೇಲ್ಗಡೆ ಸ್ಕ್ರೋಲ್ ಮಾಡ್ತಾ ಹೋಗ್ಬೇಕು. ಮೇಲ್ಗಡೆ ಸ್ಕ್ರೋಲ್ ಮಾಡ್ತಿದ್ದಂಗೆ ಗೂಗಲ್ ಅಂತ ಬಂದಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ತಿದ್ದ ಹಾಗೆ ನಮಗೆ ಮೊದಲಿರ್ತಕ್ಕಂಥ ಒಂದು ಗೂಗಲ್ ಅಕೌಂಟ ಓಪನ್ ಆಕತಿ. ಗೂಗಲ್ ಅಕೌಂಟ್ ಓಪನ್ ಆದ ನಂತರ ನಾವೇನು ಮಾಡಬೇಕಪ್ಪ ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಆ್ಯಡ್ ಅದರ್ ಅಕೌಂಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀವಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗ ಈ ಥರನಾಗಿ ಓಪನ್ ಆಕತಿ. ಈ ಥರನಾಗಿ ಓಪನ್ ಆದ ನಂತರ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಅದಾದ ನಂತರ ನಾವು ಏನು ಕೇಳ್ತಾ ಇದ್ದೀವಪ್ಪ ಅಂತಂದರೆ ನಿಮ್ಮದು ಆಲ್ರೆಡಿ ಮೊದಲಿದೆಯಾ ಇದ್ರೆ ಅದು ಸಿಂಗಿನ್ ಮಾಡ್ಕೊರಿ ಇತ್ತು. ನಾವೀಗೇನು ಮಾಡ್ತಾಯಿದ್ದೀವಿ, ಎರಡನೇ ಅಕೌಂಟ್ ಓಪನ್ ಮಾಡ್ತಾಯಿದ್ದೀವಲ್ಲ, ಅದಕ್ಕಾಗಿ ನಾವೇನು ಮಾಡ್ತಾಯಿದ್ದೀವಿ, ಕ್ರಿಯೇಟ್ ಅಕೌಂಟ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀವಿ. ಅದಾದ ನಂತರ ಇಲ್ಲಿ ಏನು ಕೇಳ್ತಾ ಇದೆ ಅಂತಂದ್ರೆ ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಕೇಳ್ತಾ ಇದೆ, ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ ಅಂತ ಕೇಳ್ತಾ ಇದೆ. ನಾವೀಗೇನು ಮಾಡ್ತೀವಿ, ಪರ್ಸ್ನಲ್ಕಾಗಿ ಮಾತ್ರ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ನಾವು ಪರ್ಸನಲ್ ಅಂತ ಮಾಡ್ತಾಯಿದ್ವಿ. ಅದಂತ ನಾವೇನು ಮಾಡ್ತಾಯಿದ್ವಿ, ನಮ್ಮ ಹೆಸರನ್ನು ಫಸ್ಟ್ ಹೆಸರನ್ನು ಲಾಸ್ಟ್ ಹೆಸರನ್ನು ಇದನ್ನು ಮಾಡ್ತೀವಿ. ಅದಂತರ ನೆಕ್ಸ್ಟ್ ಅಂತ ಹೊಡಿತೀವಿ. ನೆಕ್ಸ್ಟ್ ಅಂತ ಹೊಡೆದ ನಂತರ ಈ ಥರನಾದ ಒಂದು ಇದನ್ನು ಓಪನ್ ಆಗ್ತೈತಿ. ನಾವು ಇದನ್ನು ಬೇಸಿಕ್ ಇನ್ಫಾರ್ಮೇಷನ್ ಅಂತೇಳಿ ನಾವು ಮಂತನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. ನಾವು ನಮ್ಮ ಡೇಟ್ ಆಫ್ ಬರ್ತ್ನಲ್ಲಿ ಮಂತನ್ನು ಚೂಸ್ ಮಾಡ್ಕೋತೀವಿ. ಅದಾದ ನಂತರ ಡೇಟನ್ನು ಯಾವ ಡೇಟ್ ಇದೆ ಅಂತ ಅದನ್ನು ಬಡಿತೀವಿ. ಅದಾದ ನಂತರ ಇಯರನ್ನು ಬಡಿಬೇಕಾಗತ್ತೆ. ಇಯರನ್ನು ಬಡಿದ ನಂತರ ಯಾವ ಜೆಂಡರ್ ಅಂತ ಕೇಳ್ತದೆ, ನಾವು ಮೇಲ್ ಅಂತ ಬಡಿತಾ ಇದ್ದೀವಿ. ಬಡಿದ ನಂತರ ನೆಕ್ಸ್ಟ್ ಅಂತ ಹೊಡಿತೀವಿ. ನೆಕ್ಸ್ಟ್ ಅಂತ ಹೊಡಿತಿದ್ದಾಗೆ ಇಲ್ಲಿ 3 ಆಪ್ಷನ್ ಬರ್ತಾ ಇದ್ದಾವೆ. ಅಂದರೆ ನಿಮಗೆ ಯಾವುದು ಇಷ್ಟ ಅಂತ ಕೇಳ್ತಾ ಇದೆ. ನೀವೇ ಕ್ರಿಯೇಟ್ ಮಾಡ್ತೀರಾ ಅಥವಾ ನಾವು ಕ್ರಿಯೇಟ್ ಮಾಡಿದ್ದನ್ನು ತೊಗೋತೀರಾ ಅಂತ ಕೇಳ್ತಾ ಇದೆ. ನಾವೇನು ಮಾಡ್ತೀವಪ್ಪ ಅಂತಂದರೆ ನಾವು ಆಲ್ರೆಡಿ ಕ್ರಿಯೇಟ್ ಇರ್ತಕ್ಕಂಥದ್ದು ಒಂದನ್ನು ತೊಗೋತೀವಿ, ಇಲ್ಲ ನಾವು ಕ್ರಿಯೇಟ್ ಮಾಡ್ಕೋತೀವಿ. ಕ್ರಿಯೇಟ್ ಮಾಡ್ಕೋಬೇಕಂತಂದರೆ ಈ ಥರನೇ ಕೇಳುತ್ತೆ. ಈ ಥರ ಕೇಳಿದರೆ ನಾವು ಈಗೇನು ಮಾಡ್ತೀವಿ, ಇದನ್ನು ಕ್ಯಾನ್ಸಲ್ ಮಾಡ್ಕೋತೀವಿ. ಕ್ಯಾನ್ಸಲ್ ಮಾಡ್ಕೊಂಡು ಇದನ್ನು ಕ್ಯಾನ್ಸಲ್ ಮಾಡಿ 3 ಅಂಕಗಳು ಬರಬೇಕಲ್ಲ, ನಾ ಈಗ ಏನು ಮಾಡ್ತೀನಿ 013 ಅಂತೇಳಿ ಬಡ್ದೆ ಇದನ್ನು ನೆಕ್ಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಮಾಡ್ತಿದ್ದಾಗ ಇದು ಇಲ್ಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾಡೋ ಅಂಥ ಅವಶ್ಯಕತೆಯಲ್ಲಿ ನಾವು ಯಾವ್ದಾರು ಒಂದು ಚಾಯ್ಸ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದಂಗೆ ಏನು ಮಾಡ್ತೀವಿ, ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ನಾವೀಗ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋತೀವಿ. ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಹೊಡಿತಿದ್ದಾಗೆ ಈ ಥರನಾಗಿ ಇದನ್ನಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮಾಡ್ತಿದ್ದಾಗೆ ಈ ಥರನಾಗಿ ಒಂದು ಇದನ್ನು ಬರ್ತೈತಿ. ಅದಕ್ಕೆ ನಾವು ಅಗ್ರಿ ಅಂತ ಈಗ ಬಡಿದ್ರೆ ಈ ಥರನಾಗಿ ಓಪನ್ ಆಗ್ತೈತಿ ನೋಡಿ. ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋನಲ್ಲಿ ಮುಂದುವರಿಯಿರಿ. ಒಂದು ಸ್ವಲ್ಪ ಲೋಡ್ ತೊಗೋತಾ ಇದೆ. ಲೋಡ್ ತೊಗೊಂಡ ನಂತರ ನಾವು ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ಓಪನ್ ಆಗಿದೆ ನೋಡಿ. ಓಪನ್ ಆದ ನಂತರ ನಮಗೆ ಈ ಥರನಾಗಿ ಒಂದು ಇದನ್ನು ಓಪನ್ ಆಗ್ತೈತಿ. ಈಗ ಕೇಳ್ತಾ ಇದೆ, ನಾವು ಈಗ ಒಂದು ಅಕೌಂಟ್ ಮಾಡ್ಕೊಂಡಿದ್ದೀವಲ್ಲ, ಈಗ ಆಲ್ರೆಡಿ ಚಾಲ್ತಿಯಲ್ಲಿರ್ತಕ್ಕಂಥದ್ದು ಇದನ್ನು ನಾವು ಚಾಲು ಮಾಡುವಂಥದ್ದು. ಈಗ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಕೋಬೋದು, ಆ್ಯಡ್ ಮಾಡ್ಕೋಬೋದು. ಈಗ ಆ್ಯಡ್ ಆಗಿದೆ ನೋಡಿ. ನಾವು ಮಾಡಿರ್ತಕ್ಕಂಥ ಈ ಅಕೌಂಟ್ ಓಪನ್ ಆಗ್ತೈತಿ ನೋಡಿ. ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.